ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಾತಾಡ್ತಿದ್ದೀನಿ. ನಿಮ್ಮನ್ನೆಲ್ಲರನ್ನೂ ಇನ್ನೊಂದು ಟ್ಯುಟೋರಿಯಲಲ್ಲಿ ಇವತ್ತು ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಇಂದಿನ ಟ್ಯುಟೋರಿಯಲಲ್ಲಿ ಡಿಜಿಟಲ್ ಗೋಲ್ಡ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೆ. ಆ ಒಂದು ಟ್ಯುಟೋರಿಯಲ್ಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ತುಂಬ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದರು, ಹಾಗೆ ಕ್ವೆರೀಸ್ನ ಹಾಕಿದರು. ಅದರಲ್ಲಿ ಕೆಲವೊಂದು ಕ್ವೆರೀಸ್ನ ಆನ್ಸರ್ ಮಾಡ್ತೀನಿ. ಹಾಗೆ ಇನ್ನು ಕೆಲವಷ್ಟು ಫೀಚರ್ಸ್ಗಳನ್ನ ನಾನು ಇವತ್ತು ಫೋನ್ಪೇಯಲ್ಲಿ ತೋರಿಸ್ತೀನಿ. ಮೊದಲಿಗೆ ಒಂದಷ್ಟು ಕ್ವೆರಿಗಳಿತ್ತು. ಈ ಒಂದು ಕ್ವೆರಿಗಳು ಸುಮಾರು ಜನಕ್ಕಿತ್ತು ಅಂತ ನಾನು ಅನ್ಕೋತೀನಿ. ಸೊ ಮೊದಲು ಒಬ್ಬರು ಕೇಳಿದರು, ಡಿಜಿಟಲ್ ಗೋಲ್ಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ. ಸೊ ಡಿಜಿಟಲ್ ಗೋಲ್ಡಲ್ಲಿ ಆಲ್ಮೋಸ್ಟು 1 lakh 2 lakhs ತನಕ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಬೇಕಂದ್ರೆ ಒಂದಷ್ಟು KYC ಎಲ್ಲ ಮಾಡಬೇಕಾಗತ್ತೆ. ಮತ್ತು ಇದೊಂದು ಪ್ಲ್ಯಾಟ್ಫಾರ್ಮ್ಗೂ ವ್ಯತ್ಯಾಸ ಇದೆ. ಒಂದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದೊಂದು ರೀತಿಯಲ್ಲಿ. ಒಂದು ಗೂಗಲ್ ಪೇಲೋ ಎಲ್ಲೋ 50,000ಕ್ಕಿಂತ ಮೇಲೆ ಮಾಡಿದ್ರೆ KYC ಮಾಡೋ ಥರ ಸಿಚುವೇಶನ್ ಇತ್ತು. ಸೊ ಅದರಿಂದ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ಯೋಚನೆ ಮಾಡೋದಕ್ಕಿಂತ ನನ್ನ ಪ್ರಕಾರ ಸ್ನೇಹಿತರೆ ಕಡಿಮೆ ಮಾಡೋದು ಒಳ್ಳೆಯದು ಅಂತ ಅನ್ಕೋತೀನಿ. ಯಾಕಂದರೆ ಈ ಒಂದು ಆಪ್ಷನ್ ಇರೋದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಸಾಮಾನ್ಯವಾಗಿ ಇದಕ್ಕಿಂತ ತುಂಬ ಇನ್ವೆಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಇನ್ನ ಬೇರೆ ರೀತಿಯ ವೇದಿಕೆಗಳಿದಾವೆ. ಯಾಕಂದ್ರೆ ಈ ಒಂದು ಡಿಜಿಟಲ್ ಗೋಲ್ಡ್ ಅಲ್ಲಿ GST ಹಾಕ್ತಾರೆ. ಈಗ ನಾವು 1,000 ರೂಪಾಯಿಗೆ ತಗೋತೀವಿ ಅಂತ ಅಂದ್ರೆ 30 ರೂಪಾಯಿ GSTಗೆ ಹೋಗುತ್ತೆ. ಆದರೆ ಇನ್ನ ಬೇರೆ ಬೇರೆ ಆಪ್ಷನ್ಸ್ ಇದೆ. ಗೋಲ್ಡ್ ಮ್ಯೂಚುವಲ್ ಫಂಡು, ಇನ್ನೇನೋ ETF, ಏನೇನೋ ಒಂದಷ್ಟು ಆಪ್ಷನ್ಸ್ಗಳಿದಾವೆ. ಮುಂಚೆ ಸಾರಿನ್ ಗೋಲ್ಡ್ ಬಾಂಡ್ ಅಂತ ಬರ್ತಿತ್ತು. ಅದರಲ್ಲೆಲ್ಲ ಯಾವುದೇ ಥರ GST ಎಲ್ಲ ಇರಲ್ಲ. ಸೊ ಇದನ್ನ ಒಂದು ಸ್ಮಾಲ್ ಟೈಮ್ ಇನ್ವೆಸ್ಟ್ಮೆಂಟು ಅಂತ ನಾವು ಟ್ರೀಟ್ ಮಾಡಬೇಕು ಅನ್ನೋದು ನನ್ನ ಭಾವನೆ. ಹಾಗೆ ಕೆಲವೊಬ್ರು ಕೇಳ್ತಾ ಇದ್ರು ಏನಾದರೂ ಡಿಸ್ಕೌಂಟ್ ಸಿಗುತ್ತಾ ಅಂತ. ಸೊ ದಾಂತೇರಿ ಅಂತ ನಾನು ಹೇಳ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಆ ಒಂದು ಹಬ್ಬ ಮೇಯ್ನ್ ಆಗಿ ನಾರ್ತ್ ಇಂಡಿಯನ್ಸ್ ಏನು ಮಾಡ್ತಾರೆ, ಆಗ ಫೋನ್ಪೇ ಅಲ್ಲಿ ಡಿಸ್ಕೌಂಟ್ಸ್ ಇತ್ತು ಗೋಲ್ಡ್, ಡಿಜಿಟಲ್ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ. ಅದೇ ರೀತಿ ನಾವು ಅಕ್ಷಯ ತೃತೀಯ ಏನೇನೆಲ್ಲ ಸೆಲೆಬ್ರೇಷನ್ ಮಾಡ್ತೀವಲ್ಲ, ಆಗ ಏನಾದರೆ ಟೈಮ್ ಟು ಟೈಮ್ ಏನಾದರೂ ಡಿಸ್ಕೌಂಟ್ ಕೊಟ್ಟರು ಕೊಡ್ಬೋದು. ಹಾಗೆ ಸೊ ಫಿಸಿಕಲ್ ಆಗಿ ನಾವು ಗೋಲ್ಡ್ ಡೆಲಿವರ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರು. ಅದು ಸಿಂಪಲ್ ಸ್ನೇಹಿತರೆ, ನಮ್ಮ ಅಡ್ರೆಸ್ನೆಲ್ಲ ಕೊಟ್ಟು ನಾವು ಡೆಲಿವರ್ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕೆ ಏನೇನೋ ಒಂದಷ್ಟು ಚಾರ್ಜಸ್ ಇರುತ್ತೆ. ಹಾಗೆ ನಾವು ಯಾವಾಗ ಡೆಲಿವರ್ ಮಾಡಿಸ್ಕೋಬೋದು ಅಂತಂದರೆ ಮಿನಿಮಮ್ ನಮ್ಮ ಗೋಲ್ಡ್ ಸೇವಿಂಗ್ಸು 0.5 ಗ್ರಾಮ್ಗಿಂತ ಜಾಸ್ತಿ ಆಗಿರಬೇಕು. ಅಂದರೆ 500 mg ಮಿಲಿಗ್ರಾಮ್ಗಿಂತ ಜಾಸ್ತಿ ಆಗಿರಬೇಕು. ಹತ್ತತ್ರ 0.5 ಗ್ರಾಮ್ಗಿಂತ ಜಾಸ್ತಿ ಆಗಿದ್ರೆ ಡೆಲಿವರ್ ಮಾಡ್ತಾರೆ. ಹಾಗೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರು 2-3 SIPಗಳು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳನ್ನ ನಾವು ಮಾಡ್ಬೋದು ಆ ಗೋಲ್ಡ್ದು ಫೋನ್ಪೇಯಲ್ಲಿ ಅಂತ. ಅದು ಸಹ ನಾವು ಮಾಡ್ಬೋದು. ಅದನ್ನೆಲ್ಲ ನಾನು ಈಗ ಮುಂದೆ ನಾನು ತೋರಿಸ್ಕೊಡ್ತೀನಿ. ಹಾಗೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರು, ನಾವು ಸ್ಟಾರ್ಟಿಂಗ್ ಒಂದು 10 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾನು ಸಹ ಎಷ್ಟೋ ಜನಕ್ಕೆ ಹಾಗೆ ಅಡ್ವೈಸ್ ಮಾಡಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಬಳಸ್ಕೊಂಡು ನನ್ನ ನಾಲೆಡ್ಜ್ ಪ್ರಕಾರ ನಾನು ಈ ಥರ ಅಡ್ವೈಸ್ ಮಾಡಿದೆ. ಫಸ್ಟ್ ನೀವು 10 ರೂಪೀಸಿಂದನೇ ಸ್ಟಾರ್ಟ್ ಮಾಡಿ, ಆಮೇಲೆ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಸೊ ಅದು ಹೇಗೆ ಮಾಡೋದು ಅಂತೆಲ್ಲನೂ ಕೇಳ್ತಾ ಇದ್ರು. ಮತ್ತು ಅದು ಮಾಡೋಕ್ಕೆ ಸಾಧ್ಯನಾ ಅಂತಲೂ ಕೇಳ್ತಾ ಇದ್ರು. ಸೊ ಅದೆಲ್ಲನೂ ಸಾಧ್ಯ ಇದೆ ಫ್ರೆಂಡ್ಸ್. ನಾವು 10 ರೂಪೀಸಿಂದ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು, ಅಥವಾ ಈ ಗೋಲ್ಡ್ SIP ಏನಿದೆ ಇದು ಬೇಡವೇ ಬೇಡ ಅಂತ ಅಂದರೆ ಕ್ಲೋಸು ಸಹ ಮಾಡ್ಕೋಬೋದು. ಎಲ್ಲದಕ್ಕೂ ಸಹ ಆಪ್ಷನ್ ಇದೆ. ಹಾಗೆ ಇನ್ನೊಂದು ಕ್ವೇರಿ ಏನು ಕೇಳಿದ್ರಂದರೆ, ನಾವು ಸೇಲ್ ಮಾಡಿದ್ಮೇಲೆ ಅಕೌಂಟಿಗೆ ಇನ್ಸ್ಟೆಂಟಾಗಿ ಬರುತ್ತಾ ಅಥವಾ ಎಷ್ಟು ದಿನ ಆಗುತ್ತೆ ಅಂತ ಕೇಳಿದರು. ಸಾಮಾನ್ಯವಾಗಿ ಬೇಗನೆ ಬಂದ್ಬಿಡುತ್ತೆ. ಆದರೆ ಟೈಮ್ ಲಿಮಿಟ್ ಒಂದೊಂದ್ಸತಿ 48 hours ಅಂತ ಹೇಳ್ತಾ ಇರ್ತಾರೆ. ಬಟ್ ನನ್ನ ಅನುಭವದಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಸಹ ಅವರು ಸ್ವಲ್ಪ ಹೊತ್ತಲ್ಲೇ ಆಲ್ಮೋಸ್ಟ್ ಇಮಿಡಿಯೇಟಾಗಿ ಅಂತಲೇ ಹೇಳ್ಬೋದು, ಹಾಕ್ಬಿಡ್ತಾರೆ ನಮ್ಮ ಅಕೌಂಟಿಗೆ. ಓಕೆ, ಇದಾಗಿತ್ತು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನ. ಈಗ ಫೋನ್ಪೇಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಆಪ್ಷನ್ಸ್ಗಳನ್ನ ನಾವು ಕ್ವಿಕ್ಕಾಗಿ ನೋಡೋಣ. ಹಾಗೆ ಸ್ನೇಹಿತರೆ, ಇನ್ನೊಂದಷ್ಟು ಜನ ಕೇಳ್ತಾ ಇದ್ರು, ಗೋಲ್ಡ್ ಆಪ್ಷನ್ನು ಯಾವಾಗಲೂ ನನಗೆ ಒಂದೇ ಕಡೆ ಸಿಗ್ತಾ ಇಲ್ಲ, ಒಂದೊಂದ್ಸತಿ ಸಿಗುತ್ತೆ ಒಂದೊಂದ್ಸತಿ ಸಿಗಲ್ಲ ಡಿಜಿಟಲ್ ಗೋಲ್ಡು ಅಂತಲ್ಲ. ಸೊ ಅದಕ್ಕೆ ಫೋನ್ಪೇಯಲ್ಲಿ ಒಂದು ಆಪ್ಷನ್ ಏನಂದರೆ, ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಬಟ್ ಒಂದು ಟಿಪ್ಸ್ ಅಂತ ರೀತಿಯಲ್ಲಿ ಹೇಳೋದಾದರೆ, ನಾವು ಸರ್ಚ್ ಆಪ್ಷನ್ ಇರುತ್ತಲ್ಲ ಇಲ್ಲಿ ಕೆಳಗಡೆ, ಸ್ಕ್ಯಾನ್ QR ಅಲರ್ಟ್ಸ್ 1 ಹಿಸ್ಟರಿ ಟ್ಯಾಬ್, ಸ್ಕ್ಯಾನ್ ಸರ್ಚ್ ಟ್ಯಾಬ್ ನೋಡಿ ಫ್ರೆಂಡ್ಸ್, ಇಲ್ಲಿ ಸರ್ಚ್ ಇದೆಯಲ್ಲ. ಸೊ ಸರ್ಚ್ ಒಳಗೆ ಹೋಗ್ಬಿಟ್ಟು ಸಹ ನಾವು ಗೋಲ್ಡ್ ಅಂತ ಹೊಡೆದ್ರೆ ಡಿಜಿಟಲ್ ಗೋಲ್ಡ್ ಆಪ್ಷನ್ ಸಿಗ್ಬಿಡುತ್ತೆ. ಈಗ ಅದನ್ನೇ ಮಾಡ್ತೀನಿ ನಾನು. ಸರ್ಚ್ ಸೆಲೆಕ್ಟೆಡ್ ಗೋಲ್ಡ್ ಡಿಜಿಟಲ್ ಗೋಲ್ಡ್. ನೋಡಿ ಸ್ನೇಹಿತರೆ, ಗೋಲ್ಡ್ ಡಿಜಿಟಲ್ ಗೋಲ್ಡ್ ಅಂತ ಹೇಳ್ತಾ ಇದೆ, ಅದರೊಳಗೆ ಹೋಗ್ತಾ ಇದ್ದೀನಿ. ಕೀಬೋರ್ಡ್ ಹಿಡನ್ ಫೋನ್ ಬೈ ನೌ. ಹಾಗೆ ಸ್ನೇಹಿತರೆ, ಓಪನ್ ಮಾಡಿದ ತಕ್ಷಣ ಬೈ ನೌ ಅಂತ ಸಿಗ್ತಾ ಇದೆ. ಇದನ್ನ ಏನ್ ಅನ್ಕೋತಾ ಇದ್ದಾರೆ ಅಂದ್ರೆ, ತುಂಬಾ ಜನ ಇದೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಕ್ಕಿರುವಂತ ಆಪ್ಷನ್ ಅಂತ ಅನ್ಕೋತಾ ಇದ್ದಾರೆ. ಸೊ ಇದು ಒನ್ ಟೈಮ್ ಪರ್ಚೇಸ್ ಮಾಡಕ್ಕಿರುವಂತ ಆಪ್ಷನ್. ಸ್ಟಾರ್ಟಿಂಗ್ ಬೈ ನೌ ಅಂತ ಸಿಗೋದು. It's time to add your gold savings. Buy 24K digital gold and store it for free in secured locals. ನೋಡಿ, ಈ ತರ ಹೇಳ್ತಾ ಇದೆ. ಇದು SIP ಅಲ್ಲ. Gold price trends button. Save and pure 24K gold. My gold 0.00342G 1031 7.50 next. ನೋಡಿ ಫ್ರೆಂಡ್ಸ್, ಈಗಾಗಲೇ ನೀವು ಗೋಲ್ಡ್ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ಇದನ್ನು ಸಹ ಸುಮಾರು ಜನ ಕೇಳ್ತಾ ಇದ್ರು. ನಾನು ಹಾಕಿದ್ದೀನಿ,
ಆದರೆ ನನಗೆ ತೋರಿಸ್ತಾ ಇಲ್ಲ, ಕನ್ಫ್ಯೂಷನ್ ಇದೆ ಅಂತ. ನೀವೇನಾದ್ರೆ ಇನ್ವೆಸ್ಟ್ ಮಾಡಿರೋದು ಎಲ್ಲ ಕರೆಕ್ಟ್ ಆಗಿ ಆಗಿದೆ ಅಂತ ಅಂದ್ರೆ ಈ ತರ ತೋರಿಸುತ್ತೆ, ಅಮೌಂಟ್ ಹೇಳುತ್ತೆ. ಇಲ್ಲಿ ನೋಡಿ Daily savings. Start saving as low as 10 per day. ಇಲ್ಲಿ ನೋಡಿ ಅಮೌಂಟ್ ಹೇಳ್ತಾ ಇದೆ. My goal 0.080342G 1031 0.73%. Next. 1031 ಅಂತ ಹೇಳ್ತಾ ಇದೆ, ಅಂದ್ರೆ 1031 ರುಪೀಸು. ನಾನು ಲಾಸ್ಟ್ ಟ್ಯೂಟೋರಿಯಲ್ ಮಾಡಬೇಕಾದ್ರೆ ಜಾಸ್ತಿ ಹಿಡ್ಕೊಂಡಿದ್ದೆ, ಅದನ್ನ ಸೇಲ್ ಮಾಡಿದೆ. Daily savings. Start saving as low as 10 per day. Buy gold. One time gold savings. ನೋಡಿ ಇದು ಒನ್ ಟೈಮ್ ಗೋಲ್ಡ್. Gold loan up to 50 lakhs. ಇದು ಗೋಲ್ಡ್ ಲೋನು. Monthly gold set. Save monthly. Grow steadily with gold. ಇದು ತಿಂಗಳು ನಾವು ಕಟ್ ಆಗೋದು, ಡೈಲಿ ಏನಿದೆ ಅದೇ ತರನೇ. Other savings. Monthly gold. Buy gold. Daily savings. Start saving as low as 10 per day. ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ, ಡೈಲಿ ಸೇವಿಂಗ್ಸ್ ದಿನ ಕಟ್ ಆಗೋದಕ್ಕೆ. Total contributions. Info icon button. 13,360. ನೋಡಿ ಸ್ನೇಹಿತರೆ, ಇದೆಲ್ಲ ಮುಂಚೆ ಮಾಡಿದ್ದು. 260 days. Your money is saved as 20. Your daily savings active. Start date : 11th March 2025. Savings amount : 80. Frequency : daily disabled. ಸೊ ಇದೆಲ್ಲ ನಾನು ಹಿಂದಿನ ಟ್ಯೂಟೋರಿಯಲ್ ತೋರಿಸಿದ್ದೆ. Manage your locker, sell, get delivery, SIPs and more. ಇದ್ರೊಳಗೆ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್. ಮ್ಯಾನೇಜ್ ಯುವರ್ ಲಾಕರ್, ಸೆಲ್ ಮಾಡಿ, ಸಿಪ್ ಅಂದ್ರೆ ಈ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನ್ ಹಾಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತ ಆಪ್ಷನ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಇದ್ರೊಳಗೆ ಹೋಗ್ಬೇಕು. Phone. Your gold lock. Golden locker. 0.0. Current value. 1031. 7. View all transactions. Buy more gold. ನೋಡಿ ಇಲ್ಲಿ ಇನ್ನ ಬೇಕಿದ್ರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡಬಹುದು. Sell gold. ಸೆಲ್ ಮಾಡಬಹುದು. Get delivery. ಡೆಲಿವರ್ ಮಾಡಿಸ್ಕೋಬಹುದು. Convert to CaratLane jewelry. ಜ್ಯುವೆಲ್ಲರಿ ಚೇಂಜ್ ಮಾಡ್ಕೋಬಹುದು. New. Manage savings / SIPs. ಇಲ್ಲಿ ನೋಡಿ ಸ್ನೇಹಿತರೆ, ಮ್ಯಾನೇಜ್ ಸೇವಿಂಗ್ಸ್ / ಸಿಪ್ ಅಂದ್ರೆ SIP. ಇದ್ರೊಳಗೆ ಹೋಗ್ತೀನಿ. Manage. Reach your goals faster by save. Daily savings. Manage. Daily savings. 24 karat gold 80 active every day. ನೋಡಿ ಸ್ನೇಹಿತರೆ, ಡೈಲಿ ಸೇವಿಂಗ್ಸ್ 24 ಕ್ಯಾರೆಟ್ 80 ಅಂತ ಹೇಳ್ತಾ ಇದೆ. ಅಂದ್ರೆ ಕೆಲವೊಬ್ರು 10 ರುಪೀಸ್ ಇಂದ ನಾನು ಜಾಸ್ತಿ ಮಾಡಬೇಕು, ಹೇಗ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಇದ್ರಲ್ಲ, ಅವರಿಗೆ ಇದು ಯೂಸ್ ಆಗುತ್ತೆ. ಈಗ ನಾನು 80 ಇದೆ, ಈಗ ಮತ್ತೆ ರೈಟ್ ಸ್ವೈಪ್ ಮಾಡ್ತಿದ್ದೀನಿ. Manage. ಮ್ಯಾನೇಜ್ ಅಂತ ಇದೆ, ಇದ್ರೊಳಗೆ ಹೋಗ್ತೀನಿ. Gold. Jor 24 karat. Pause. Amount 80.00 rupee. 80 ರುಪೀಸ್ ಇದೆ. Settings. SIP amount. Debit from HDFC Bank 1815 UPI. ಸೊ HDFC ಬ್ಯಾಂಕ್ ಇಂದ ಕಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದೆ. Fourth mandate ID. Amaran. View auto pay history. Contact customer support. Delete auto pay. ಇಲ್ಲಿ ನೋಡಿ ಸ್ನೇಹಿತರೆ, ಆಟೋ ಪೇನ ಡಿಲೀಟ್ ಮಾಡಕ್ಕೆ. Delete auto pay. Window phone. ನಮಗೆ ಸ್ಟಾಪ್ ಮಾಡಬೇಕು ಅಂದ್ರೆ ಇದನ್ನ stop Settings. ಮಾಡ್ಕೊಬೋದು. SIP. ನೋಡಿ ಸ್ನೇಹಿತರೆ, ಇಲ್ಲಿ Manage. ಮ್ಯಾನೇಜ್ ಒಳಗೆ ಹೋದಾಗ ಬರೀ ಡೀಟೇಲ್ ಸಿಕ್ತು, ಅಲ್ಲಿ ಡಿಲೀಟ್ ಮಾಡಕ್ ಆಪ್ಷನ್ ಸಿಕ್ತು. ಅದರ ರೈಟ್ ಸೈಡ್ ಅಲ್ಲಿ Upgrade SIP. ಅಪ್ಗ್ರೇಡ್ ಸಿಪ್ ಅಂತ ಇದೆ, ಅಂದ್ರೆ SIP ನ ಜಾಸ್ತಿ ಮಾಡ್ಕೊಳಕ್ ಇರುವಂತ ಆಪ್ಷನ್. ಇದ್ರೊಳಗೆ ಹೋಗ್ತಿದೀನಿ. Your savings in 29,280, 21,960, 18,300, 14,680. Current plan. ಓಕೆ, ನೋಡಿ ಸ್ನೇಹಿತರೆ, ಕರೆಂಟ್ ಪ್ಲಾನ್ 80 ಅಂತ ಇದೆ. 100, ಇಲ್ಲಿ ಹಾಗೆ ಆಪ್ಷನ್ ಸಿಗ್ತಾ ಇದೆ, ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ 100 ಇದೆ, 120, 120 ಇದೆ, recommended 160. 160 ಇದೆ. Disclaimer: the amount of shown above is a sum you will invest after upgrade. Enter a custom amount button. ಇಲ್ಲಿ ಬೇಕಿದ್ರೆ ಎಂಟರ್ ಕಸ್ಟಮ್ ಅಮೌಂಟ್ ಅಂತ ಇದೆ. Upgrade to 120 button. ಮತ್ತೆ ಲಾಸ್ಟ್ ಅಲ್ಲಿ 80 ಇತ್ತಲ್ಲ, ಇದು ಡಿಫಾಲ್ಟ್ ಆಗಿ 120 ತಗೊಂಡಿದೆ. ಬೇಕಿದ್ರೆ ಅದನ್ನ ಎಂಟರ್ ಮಾಡಬಹುದು, ಅಥವಾ ಮೇಲೆ 100 ಆಪ್ಷನ್ ಇತ್ತು ಅದನ್ನ ತಗೋಬಹುದು, ಅಥವಾ Enter a custom amount button. ಕಸ್ಟಮ್ ಅಮೌಂಟ್ ಅಂತ ಏನಿದೆ ಇದನ್ನ ಒಳಗೋಗಿ Showing number keyboard. Enter an rupee. Editing 50. Edit. Save more than your upgrade button disabled. Save more than your existing amount. ನೋಡಿ ಸ್ನೇಹಿತರೆ, ನಾನು ಸುಮ್ಮನೆ ಜಸ್ಟ್ ಚೆಕ್ ಮಾಡಿ ನೋಡಿದೆ, ಕಡಿಮೆ ಹಾಕಕ್ಕಾಗಲ್ಲ. ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ Window navigation bar. ನಮ್ದೇನಿರುತ್ತೋ ಅದಕ್ಕಿಂತ ಜಾಸ್ತಿನೇ ಹಾಕ್ಬೇಕಾಗತ್ತೆ. Keyboard hidden. ಬಟ್ ನಮ್ಗೇನ್ ಬೇಡ ಅಂತ ಅಂದ್ರೆ ಇದನ್ನ ಕ್ಲೋಸ್ ಮಾಡಿ ಬೇಕಿದ್ರೆ ಇನ್ನೊಂದು ಸಿಪ್ನು ಸಹ ಮಾಡ್ಕೋಬಹುದು. Back button. Start new SIP. ನೋಡಿ ಸ್ನೇಹಿತರೆ, ಇನ್ನ ಒಂದಷ್ಟು ಜನ ಕೇಳ್ತಾ ಇದ್ರು ಹೊಸ ಸಿಪ್ ನ ಹೇಗ್ ಮಾಡೋದು ಅಂತ. ಸೊ ಇದನ್ನ ಹೊಸ ಸಿಪ್ ಮಾಡ್ಕೋಬಹುದು. ಒಂದ್ರಲ್ಲಿ ಜಾಸ್ತಿ ಅಮೌಂಟ್ ಇದೆ ಅಂತ ಅಂದ್ರೆ ನೀವು ಅದನ್ನ ಬೇಕಿದ್ರೆ ಕ್ಲೋಸ್ ಮಾಡ್ಬಿಟ್ಟು ಅದ್ ಬೇಡ ಅಂತ ಹೊಸದ್ ಬೇಕಿರೋ ಮಾಡಬಹುದು. ಸೊ ಹೀಗೆ ಹಲವಾರು ಆಪ್ಷನ್ಸ್ ಗಳು ಇದೆ ಸ್ನೇಹಿತರೆ. ನಿಮ್ಗೆ ಫೋನ್ ಪೇ ಅಲ್ಲಿ ಇರುವಂತಹ ಡಿಜಿಟಲ್ ಗೋಲ್ಡ್ ಬಗ್ಗೆ ಏನೇ ಕ್ವೆರೀಸ್ ಇದ್ರು ನೀವು ಗ್ರೂಪ್ ಅಲ್ಲಿ ಕೇಳಬಹುದು, ಅಥವಾ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಎಲ್ಲ ಹಾಕ್ಬೋದು, ಅಥವಾ ನನ್ನ ಕಾಂಟ್ಯಾಕ್ಟ್ ಸಹ ಮಾಡಬಹುದು. ಅದೇ ರೀತಿ ಸ್ನೇಹಿತರೆ, ಇನ್ನಷ್ಟು ಕ್ವೆರೀಸ್ ಇತ್ತು. ಏನಂದ್ರೆ ಇದು ಎಷ್ಟು ಸೆಕ್ಯೂರ್ ಇದೆ ಪ್ಲಾಟ್ಫಾರ್ಮು ಅಂತ. ಸೊ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲ ಆಲ್ಮೋಸ್ಟ್ ಸೆಕ್ಯೂರ್ ಇರುವಂಥ ಪ್ಲಾಟ್ಫಾರ್ಮು, ಒಂದಷ್ಟು ಹೆಸರು ಗಳಿಸಿರುವಂಥ ಪ್ಲಾಟ್ಫಾರ್ಮು. ಸಾಮಾನ್ಯವಾಗಿ ಏನೂ ಆಗಲ್ಲ, ಆದರೆ ದೊಡ್ಡ ದೊಡ್ಡ ಮೊತ್ತಗಳು ಹಾಕೋದು ಅಷ್ಟು ಒಳ್ಳೇದಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅದಕ್ಕೆ ಕಾರಣ ಏನಂದ್ರೆ, ಒಂದು ಇದಕ್ಕೆ ರೆಗ್ಯುಲೇಷನ್ ಇಲ್ಲ, ಅಂದ್ರೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೋಲ್ಡ್, ಡಿಜಿಟಲ್ ಗೋಲ್ಡ್ ಸಂಬಂಧಪಟ್ಟಾಗಿಲ್ಲ. ಮತ್ತೆ ಎರಡನೇದು GST ಎಲ್ಲ ಚಾರ್ಜಸ್ ಜಾಸ್ತಿ ಇದೆ. GST ಇಲ್ದಾಗೆ ಇನ್ವೆಸ್ಟ್ ಮಾಡಕ್ಕೆ ಬೇರೆ ಆಪ್ಷನ್ಸ್ ಗಳಿದ್ದಾಗ GST ಇರುವಂತ ಇದರಲ್ಲಿ ತುಂಬಾ ಹೂಡಿಕೆ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಹಾಗೆ ಫೋನ್ ಪೇ ಅಲ್ಲಿ ಇರುವಂತ ಈ ಒಂದು ಆಪ್ಷನ್ ಈ ಗೋಲ್ಡ್ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಒಂದಷ್ಟು ಜನ ಕೇಳಿದ್ರು.
ಅದೇನಂದ್ರೆ ಈ ತರದ ಪ್ಲಾಟ್ಫಾರ್ಮ್ಗಳು ಹಲವಾರು ಥರ್ಡ್ ಪಾರ್ಟಿ ಬಿಸ್ನೆಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಫೋನ್ ಪೇ ಅವರು ಈ ಒಂದು ಫೀಚರ್ ನ ಕೊಟ್ಟಿದ್ದಾರೆ, ಆದ್ರೆ ಇದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯಾನೇಜ್ ಮಾಡ್ತಿರೋರೇ ಬೇರೆಯವರಾಗಿರ್ತಾರೆ. ಫೋನ್ ಪೇ ಅವ್ರು ಮಾಡ್ತಾ ಇಲ್ಲ. ಜಾರ್ ಅನ್ನೋ ಒಂದು ಸಂಸ್ಥೆ ಮ್ಯಾನೇಜ್ ಮಾಡ್ತಾ ಇದೆ. ಅದ್ರ ಕೆಳಗಡೆ ಮತ್ತೆ ಸೇಫ್ ಗೋಲ್ಡ್ ಅನ್ನೋ ಒಂದು ಸಂಸ್ಥೆ ನಮ್ಮ ಗೋಲ್ಡ್ ನಾವೇನಿಲ್ಲಿ ಪರ್ಚೇಸ್ ಮಾಡ್ತೀವೋ ಅದನ್ನ ಸ್ಟೋರ್ ಮಾಡಿ ಸೆಕ್ಯೂರ್ ಆಗಿ ಭದ್ರವಾಗಿ ನೋಡ್ಕೊಳ್ಳುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಕಂಪನಿಗಳು ಸೇರ್ಕೊಂಡು ನಡೆಸ್ತಾ ಇರ್ತಾರೆ ಇಂಥ ಇನಿಷಿಯೇಟಿವ್ಗಳು. ಹಾಗೆ ಇನ್ಯಾವುದೇ ರೀತಿಯ ಕ್ವಶನ್ಸ್ ಗಳಿದ್ರು ಸಹ ನೀವು ನಮ್ಮನ್ನ ಬೇರೆ ಬೇರೆ ಆಪ್ಷನ್ಸ್ ಗಳೇನಿದೆ ಅದರ ಮೂಲಕ ಕೇಳಬಹುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.